ಸೊ ರಮೇಶ್ ಸರ್ ಹತ್ರನೂ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಯಾರಾದರೂ ಒಂದಷ್ಟು ಜನ ಇದ್ದರೆ ಸ್ಟೇಜ್ ಮೇಲೆ ಬರ್ತೀರಾ? ಹಾಂ, ನೀವಿಬ್ಬರು ಬರ್ಬೇಕಂತಿದ್ದೀರಾ ಸ್ಟೇಜ್ ಮೇಲೆ? ಹೌದಾ? ಓಕೆ, ಇವರಿಬ್ಬರು ರೆಡಿ ಇದ್ರಲ್ಲ, ಅದಕ್ಕೆ ಏನು ಅಂತ ಅಂದ್ಕೊಂಡೆ ನಾನು. ಓಕೆ, ಎನಿಬಡಿ ಹೂ ವಾಂಟ್ಸ್ ಟು ಟಾಕ್ ಅಬೌಟ್ ಹಾರರು ಅಥವಾ ದೆವ್ವದ ಸಿನಿಮಾ ಬಗ್ಗೆ, ದೆವ್ವದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡೋಕ್ಕೆ ಇಷ್ಟಪಟ್ಟರೆ ಸ್ಟೇಜ್ ಮೇಲೆ ಬರ್ಬೋದು. ಒಂದು ಸೂಪರ್ ಸರ್ಪ್ರೈಸ್ ಪ್ರೈಸಸ್ ಇರುತ್ತೆ. ಬನ್ನಿ ಯಾರಾದರೂ. ನವರಸ ನೀವೇ ಬರ್ತೀರಾ? ಇಲ್ಲಿ ಕ್ರೌಡಲ್ಲಿ ಯಾರು ಇಲ್ವಾ? ಏನು ಯಾರು ಮಾತಾಡಲ್ವಾ? ಬನ್ನಿ ಮೇಡಮ್, ನೀವು ಎಗರ್ಕೊಂಡು ಬನ್ನಿ, ಹೇಳ್ತೀನಿ. ಬನ್ನಿ, ಕಳಿಸ್ರೋ ಮೇಡಮ್ನ ಕಳಿಸಿ. ಬನ್ನಿ ಮೇಡಮ್, ಹೇಳ್ತೀನಿ. ಯಾರು ನಿಮ್ಮನ್ನು ತಡೀತಾರೆ ನೋಡೋಣ. ಕರ್ಕೊಂಬನ್ನಿ ಅವ್ರನ್ನ. ಬನ್ನಿ ಮೇಡಮ್, ಬನ್ನಿ, ಜಾಗ ಮಾಡಿಕೊಡಿ. ಓಕೆ, ಇನ್ಯಾರಿದ್ದೀರಾ ಈ ಕಡೆ? ಸಂಬಡಿ ಹೂ ವಾಂಟ್ಸ್ ಟು ಜಾಯ್ನ್ ಅಸ್ ಆನ್ ಸ್ಟೇಜ್? ಯಾರಾದರೂ? ಮೇಡಮ್ ಬನ್ನಿ, ಟಿ ವಿಲಿ ಬರ್ತೀರಾ, ಯೂಟ್ಯೂಬಲ್ಲೆಲ್ಲ ಬರ್ತೀರಾ, ಆಮೇಲೆ ಊರಲ್ಲಿ ಎಲೆಕ್ಷನ್ ನಿಂತ್ಕೊಬೋದು. ಬನ್ನಿ ಬನ್ನಿ. ಹುಡುಗರು ಯಾರು ಇಲ್ವಾ ಇಲ್ಲಿ? ಬಾ ಮಗ, ಎಗುರ್ಕೊಂಬಾ ನೀನು, ಬಾ ಬಾ. ಹಾಂ, ನಾನು ಹುಡುಗ ಅಂದ ತಕ್ಷಣ ನೀವು ಕರೆಕ್ಟಾಗಿ ಕೈ ಎತ್ತಿದ್ರಿ ಸರ್. ಬನ್ನಿ, ನನಗೆ ನಿಮ್ಮ ಕಾನ್ಫಿಡೆನ್ಸ್ ಇಷ್ಟ ಆಯ್ತು. ಬನ್ನಿ. ಛೇ, ಯಾರು ಸರ್ ತಾತ? ಹಾಂ ಹಾಂ, ಬಪ್ಪ ರಜ ಬ. ಇದು ಯಾರು? ಇವ್ನು ನಮ್ಮವ್ರೆ ಅಂತ ಅನಿಸ್ತಾ ಇದೆ. ಬಂದ ಇವನು. ಅಯ್ಯೋ, ಕನ್ನಡಕ ಹಾಕೊಂಡ ತಕ್ಷಣ ಇವನು ಯೂಟ್ಯೂಬ್ ಓನರು ಪಾಪ ಅಂದ್ಕೊಂಡೆ. ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಹಾಂ, ಬಾಪ್ಪ ಬಾ, ಸ್ಟೇಜ್ ಮೇಲೆ ಬಾ. ಹಾಂ, ಬನ್ನಿ ಬನ್ನಿ. ಹಾಂ, ಬನ್ನಿ 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 ಬನ್ನಿ. ಅಣ್ಣ, ಈಗ ನಿಮ್ಮ ಹೆಸರು ಒಂದ್ಸಲಿ ಹೇಳ್ಬಿಡಿ. ಅಕ್ಕ, ನನ್ನ ಹೆಸರು ಯಶ್ ಗೌಡ ಅಂತ. ಪ್ರೀತಿಯಿಂದ ಎಲ್ಲರೂ ಯಶ್ ಅಂತಾರೆ. ಪ್ರೀತಿಯಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಕತ್ಲಲ್ಲಿ ಅದು ಮಾಲ್ ಒಳಗಡೆ ಯಾಕೆ ಕನ್ನಡಕ ಹಾಕೊಂಬಂದಿದ್ದೀರಾ? ಏನು ಅಂದರೆ, ಕನ್ನಡಿಗರು ಪ್ರೀತಿಯಿಂದ ಈ ಗ್ಲಾಸ್ನ ಇಷ್ಟಪಡ್ತಾ ಇದ್ದಾರೆ. ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದ್ದಾರೆ. ಅದೊಂಥರ ಖುಷಿ ಆಗುತ್ತೆ. ಎಲ್ಲ ಕಡೆ ಹೋದಾಗ ಅಮ್ಮ ಅಂತೀನಿ, ಅಕ್ಕ ಅಂತೀನಿ, ಅಪ್ಪ ಅಂತೀನಿ. ಓಕೆನಪ್ಪ. ಅವಾಗಲೇ ಫುಲ್ ಜೋಶ್ ಇತ್ತು. ಇವಾಗ ಸ್ವಲ್ಪ ನಿಮ್ಮ ಪಕ್ಕ ನಿಂತ್ಕೊಂಡ್ಮೇಲೆ ನೀವೊಂಥರ ಪವರ್ ಹೌಸ್ ಇದ್ದಂಗೆ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ ನಮಗೆ ಬಾಡಿ. ನೀನು ಏನೇ ಮಾತಾಡಿದ್ರು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಮಾತಾಡಬೇಕು. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರನ್ನ ನೋಡಿರ್ತಾರೆ. ಎಲ್ಲ ಕಡೆ ನಿಂತ್ಕೊಳ್ಳು, ಅಕ್ಕ ನಾನು ಎಲ್ಲಿದ್ದೀನಿ, ಮಂತ್ರಿ ಮಾಲಲ್ಲಿ ಇದೇ ತಾನೇ ನೀವು ಹೇಳೋದು ಅಲ್ವಾ? ಬೇರೆ ಥರ ಹೇಳ್ತೀರಾ? ಹಲೋ ಅಮ್ಮ, ಬರುತ್ತಾ ಸೌಂಡು? ಹಲೋ ಅಮ್ಮ, ಇವತ್ತು ನಾವು ಭೈರಾದೇವಿ ಈವೆಂಟಲ್ಲಿ ಇದ್ದೀವಿ. ನಮ್ಮ ಅಕ್ಕ ಇದ್ದಾರೆ ಇಲ್ಲಿ. ಅಕ್ಕ, ನಮ್ಮ ಅನು ಅಕ್ಕ ಯಾವಾಗಲೂ ಪಕ್ಕ ಇರ್ತಾರೆ. ಅವ್ರ ಪಕ್ಕ ಇದ್ದಷ್ಟು ನಮಗೆ ಎನರ್ಜಿ ಜಾಸ್ತಿ ಬರ್ತದೆ. ಮಾತಾಡೋಕ್ಕೆ ಒಂಥರ ಇವರು ಇನ್ಸ್ಪಿರೇಷನ್ ನಮಗೆ. ಏನಿ ಸ್ಫೂರ್ತಿ ಕನ್ನಡದಲ್ಲಿ. ಹಾಂ ಸರ್, ಅದಕ್ಕೆ ಹೇಳೋದು, ದೊಡ್ಡವರು ಪಕ್ಕದಲ್ಲಿದ್ದರೆ ಕನ್ನಡ ಆಟೋಮೆಟಿಕ್ ಬರುತ್ತೆ ಅಂತ. ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ಮೊನ್ನೆ ತಾನೇ ವಿಜಯವಾಣಿ ಕನ್ನಡ ಹಬ್ಬದಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ 2.5 ಗಂಟೆಗಳ ಕಾಲ ಮಾತಾಡಿದ್ದೀನಿ. ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ನಾನು ಉಪಯೋಗಿಸಿದ್ದಿಲ್ಲ. ಈ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ರಮೇಶ್ ಅಣ್ಣವರು ನಾನು ಒಂದೇ ಶಾಲೆಯಲ್ಲಿ ಓದೋರು. ಅವರು ನಾನು 81ನೇ ಇಸ್ವಿನಲ್ಲಿ SLC ಅನುತ್ತೀರ್ಣ ಆದೆ, ಅವರು ಉತ್ತೀರ್ಣರಾದರು. KM, HGR, HKG ಎಲ್ಲ ಮಾಸ್ಟರು. ಮೇಡಮ್, ನಾನು ಒಂದು 7 ಫಿಲಮಲ್ಲೂ ಮಾಡಿದ್ದೀನಿ, ಒಂದು 50 ಧಾರಾವಾಹಿನಲ್ಲೂ ಮಾಡಿದ್ದೀನಿ. ಫಸ್ಟ್ ರ್ಯಾಂಕ್ ಆಗಿ ಶಾಸ್ತ್ರೀಯ ಪಾತ್ರ ಮಾಡಿರೋದು ನಾನೇ. ಗೋಕುಲ ಕೃಷ್ಣದಲ್ಲಿ ದೊಡ್ಡಣ್ಣನ ಜೊತೆ ಇದು ಮಾಡಿರ್ತಕ್ಕಂಥ ಪಾತ್ರ ನಾನೇ. ರಾಧಿಕಾ ಮೇಡಮ್ ಅವರು ನನ್ನ ಮೆಚ್ಚಿನ ರಾಜಕಾರಣಿ, ದೇವೇಗೌಡರ ಸೊಸೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ಭೈರಾದೇವಿ. ತಮ್ಮ ಹೆಸರು? ನನ್ನ ಹೆಸರೇ ಕನ್ನಡ ದಿನೇಶ್. ಕನ್ನಡ ದಿನೇಶ್ ಅಂತ ನೀವು ಇಟ್ಕೊ. ಈ ಮೈಕಲ್ ಮಾತಾಡಿ. ಆಯ್ತು, ನನ್ನ ಹೆಸರನ್ನೇ ಕನ್ನಡ ದಿನೇಶ್ ಸರ್. ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಬ್ರು ದೇವಿ ನಿಂತಿದ್ದಾರೆ, ಅವ್ರ ಹೆಸರು ಕೇಳ್ಬಿಡ್ತೀನಿ. ಮೇಡಮ್, ನಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ, ಏನು ಮಾಡ್ಕೊಂಡಿದ್ದೀರಾ? ಐ ಆಮ್ ಎ ಟೀಚರ್. ಟೀಚರ್ ಆಗಿದ್ದೀರಾ? ವಂಡರ್ಫುಲ್. ಸರಿಯಾಗಿ ನಿಂತ್ಕೋ, ಟೀಚರ್. ಸರ್, ಈ ದೆವ್ವ, ಈ ಭೂತ, ಇದನ್ನೆಲ್ಲ ನೀವು ನೋಡಿದ್ದೀರಾ? ನನ್ನ ನೆರಳೇ ನನಗೆ ದೆವ್ವ. ಹೇಳ ಕರೆಕ್ಟಾಗಿ ದೇವಕ್ಕೆ ನಡುತ್ತೆ. ಹೇಳ, ಅಮ್ಮ ಅಂದರೆ ಅವ್ವ, ಮಮ್ಮಿ ಅಂದರೆ ದೆವ್ವ. ಇದು ಏನು ನನಗೆ ಅರ್ಥ ಆಗಿಲ್ಲ. ಅವ್ವ ಅಂದರೆ ಮಮ್ಮಿ ಅಂದರೆ ದೆವ್ವ. ಅವ್ವ ಅಂದರೆ ಅಮ್ಮ, ಮಮ್ಮಿ ಅಂದರೆ ದೆವ್ವ. ಅಂದರೆ ನೀವು ಮಮ್ಮಿಗೆ ದೆವ್ವ ಅಂತಿದ್ದೀರಾ ಸರ್ ನೀವು?
ನೀವು ಈಜಿಪ್ಟ್ ನೋಡಿರ್ಬೋದು, ಈಜಿಪ್ಟಲ್ಲಿ ಪಿರಿಮಿಡ್ ಅಂತಿರುತ್ತೆ, ಪಿರಿಮಿಡಲ್ಲಿ ದೇಹನ ಬೆಳೆಸ್ತಾರೆ, ಅದಕ್ಕೆ ದೆವ್ವ ಅಂತಾರೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಮಮ್ಮಿ ಅಂದರೆ ದೆವ್ವ, ಅಮ್ಮ ಅಂದರೆ ಅವ್ವ. ಸರ್ ನೀವು ನೆಕ್ಸ್ಟ್ ಲೆವೆಲ್ ಸರ್, ನೀವು ನೆಕ್ಸ್ಟ್ ಲೆವೆಲ್ಲು. ಇವರು ಕಂಡಿರೋ ದೆವ್ವದ ಬಗ್ಗೆ ತುಂಬ ಪ್ರೀತಿಯಿಂದ ಹೇಳಿದ್ರು, ಮಮ್ಮಿ ಬಗ್ಗೆ ಹೇಳಿದ್ರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.